ನನಗೂ ಕೂಡ ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೆ ನನ್ನ ಲೋನ್ ಕೂಡ ಸ್ವಲ್ಪನ ಆಗಿ ಕಟ್ತಾ ಬರ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಬರೀ ಇಂಟ್ರೆಸ್ಟ್ ಅನ್ನ ಕಟ್ತಾ ಬರ್ತಿದ್ದೆ, ಬಟ್ ಇವಾಗ ನಾನು ಒಂದು 70% ಲೋನ್ ಅನ್ನ ಮುಟ್ಟಿಸ್ತಾ ಬರ್ತಾ ಇದ್ದೀನಿ. ಗೋಲ್ಡ್ ಲೋನ್ ಇತ್ತು, ಮುಟ್ಟಿಸ್ತಾ ಬರ್ತಾ ಇದ್ದೀನಿ. ಮತ್ತೆ ನನ್ನ ನನ್ನ ಸ್ಟ್ರಕ್ ಆಗಿತ್ತು. ಮತ್ತೆ ನಿಮ್ದು ಸ್ಫಟಿಕ ಕಲ್ಲು ಇಟ್ಟು 1 ತಿಂಗಳಾದ ನಂತರ ನನಗೂ ಏನು ರಿಸಲ್ಟ್ ಬರಲೇ ಇಲ್ಲ. ನೆಕ್ಸ್ಟ್ ನನಗೆ ರಿಸಲ್ಟ್ ಬರ್ತಾ ಇದೆ. ಈ ಸ್ಫಟಿಕ ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ನಾರ್ಮಲ್ ಮೆಸೇಜ್ ಬರೋದಿಲ್ಲ, ಕಾಲ್ಸ್ ಬರೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇದನ್ನು ಆರ್ಡರ್ ಮಾಡ್ಕೊಂಡಾದ್ಮೇಲೆ ಇದು ಕಟ್ಟಬೇಕಾದ್ರೆ ಏನೆಲ್ಲ ವಿಧಾನ ಇದೆ, ಏನೆಲ್ಲ ಮೆಥಡ್ಸ್ ಇದೆ ಅದನ್ನು ಹೇಳ್ಕೊಡ್ತೀನಿ. ಮತ್ತು ತುಂಬ ಜನಕ್ಕೆ ಇದನ್ನು ಕಟ್ಟಿದ ಮೇಲೆ ಏನೆಲ್ಲ ರಿಸಲ್ಟ್ ಬಂದಿದೆ, ಅವರಿಗೆ ಏನು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ತುಂಬ ಜನ ಇದನ್ನು ಕಟ್ಟಿದ ಮೇಲೆ ತುಂಬ ಜನ ರಿವ್ಯೂನ ಹೇಳ್ತಾ ಇದ್ದೀರಾ, ತುಂಬ ಒಳ್ಳೆಯದಾಗ್ತಾ ಇದೆ, ಎಷ್ಟೇ ದುಡ್ಡು ಕೊಟ್ಟು ಏನೇ ಮಾಡಿಸಿದ್ರು ಕೂಡ ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇರಲಿಲ್ಲ, ಬಟ್ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಕಡಿಮೆ ದುಡ್ಡಿಂದ ಅಂತ ಹೇಳ್ತಾ ಇದ್ದೀರಾ. ಹೌದು, ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಹಾಗಾಗಿ ನಿಮಗೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಫುಲ್ ವಿಡಿಯೋನ ನೋಡಿ. ಅವ್ರು ರಿವ್ಯೂ ಹೇಳಿದ್ದಾರೆ ಹೇಗೆ ಏನು ಅನ್ನೋದನ್ನು ಕೂಡ ಫುಲ್ ರಿವ್ಯೂ ಹೇಳಿದ್ದಾರೆ, ಅದನ್ನು ಕೂಡ ಕೇಳಿ. ನಿಮಗೂ ಕೂಡ ನಂಬಿಕೆ ಅನ್ನೋದು ಬರ್ಬೋದು ಅಲ್ವಾ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮೇಡಮ್ ನಮಸ್ಕಾರ. ನಾನು ನಿಮ್ಮ ಕಡೆ ಸ್ಫಟಿಕ ಕಲ್ಲು ತಗೊಂಡಿದ್ದೆ. ನನಗೂ ಕೂಡ ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೆ ನನ್ನ ಲೋನ್ ಕೂಡ ಸ್ವಲ್ಪನ ಆಗಿ ಕಟ್ತಾ ಬರ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಬರೀ ಇಂಟ್ರೆಸ್ಟ್ ಅನ್ನ ಕಟ್ತಾ ಬರ್ತಿದ್ದೆ, ಬಟ್ ಇವಾಗ ನಾನು ಒಂದು 70% ಲೋನ್ ಅನ್ನ ಮುಟ್ಟಿಸ್ತಾ ಬರ್ತಾ ಇದ್ದೀನಿ. ಗೋಲ್ಡ್ ಲೋನ್ ಇತ್ತು, ಮುಟ್ಟಿಸ್ತಾ ಬರ್ತಾ ಇದ್ದೀನಿ. ಮತ್ತೆ ನನ್ನ ಸ್ಟ್ರಕ್ ಆಗಿತ್ತು. ಮತ್ತೆ ನಿಮ್ದು ಸ್ಫಟಿಕ ಕಲ್ಲು ಇಟ್ಟು 1 ತಿಂಗಳಾದ ನಂತರ ನನಗೂ ಏನು ರಿಸಲ್ಟ್ ಬರಲೇ ಇಲ್ಲ. ನೆಕ್ಸ್ಟ್ ನನಗೆ ರಿಸಲ್ಟ್ ಬರ್ತಾ ಇದೆ. ನಾನು ಇವಾಗ ಬಟ್ಟೆ ಶಾಪ್ ಕೂಡ ಹಾಕಿದ್ದೀನಿ. ನನಗೆ ಶಾಪಿಗೆ ಕೂಡ ಒಂದು ಬೇಕು. ಶಾಪಿಗೆ ಆದ್ರೆ ಹೇಗೆ ಕಟ್ಟಬೇಕು ಏನು ಅಂತ ತಿಳಿಸ್ಕೊಡಿ. ತುಂಬಾ ಒಳ್ಳೆಯದು, ಸ್ಫಟಿಕ ಕಲ್ಲಿಂದ ರಿಸಲ್ಟ್ ತುಂಬಾ ಒಳ್ಳೇದು ಅಂತ ನನಗೂ ಇವಾಗ ಅನ್ನಿಸ್ತಾ ಇದೆ. ನಾನು ಕಟ್ಟಿ 3 ಮಂತ್ಸ್ ಆಯ್ತು. 3 ಮಂತ್ಸ್ ಅಲ್ಲಿ ನನ್ನ ಲೋನ್ ಅನ್ನ 70% ಮುಟ್ಟಿಸ್ತಾ ಇದ್ದೀನಿ. ಮತ್ತೆ ನಾನು ಬಟ್ಟೆ ಶಾಪ್ ಕೂಡ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಪರ್ಚೇಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ರಿವ್ಯೂನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಒಳ್ಳೆಯದಾಗಲಿ. ನಾನು ಕೂಡ ದುವಾ ಮಾಡ್ತೀನಿ. ಏನೆಲ್ಲ ಅಂದ್ಕೊಂಡಿದ್ದೀರಾ ಜೀವನದಲ್ಲಿ, ಏನೆಲ್ಲ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲ್ಲನೂ ಕೂಡ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಇವರು ಕೂಡ ತೊಗೊಂಡು 1 ತಿಂಗಳವರೆಗೂ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇರಲಿಲ್ಲ, ಅವರಿಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇರಲಿಲ್ಲ. ಅದಾದಮೇಲೆ 1 ತಿಂಗಳಾದಮೇಲೆ ಅವ್ರಿಗೆ ಇಂಪ್ರೂವ್ಮೆಂಟ್, ಓಕೆ ಕಟ್ಟಿದ್ದೀನಲ್ಲ ಇದರಿಂದ ಸಕ್ಸಸ್ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಅವರಿಗೆ 1 ತಿಂಗಳಾದಮೇಲೆ ನೀವೇ ಕೇಳಿದ್ರಲ್ಲ, ನಾನು ಏನು ಹೇಳೋದು ಬೇಡ, ನೀವೇ ಕೇಳಿದ್ರಲ್ಲ, ಆ ರೀತಿ ಪಾಪ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾ ಇದೆ. ಮತ್ತು ಅವ್ರು ಒಳ್ಳೆ ಮನಸ್ಸಿಂದ ಅವರು, ನಾನೇನು ಕೂಡ ಹೇಳಿಲ್ಲ ಅವ್ರಿಗೆ, ವಿಡಿಯೋಸ್ನ ನೋಡಿಬಿಟ್ಟು ಇನ್ನೂ ಕೆಲವ್ರಿಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯದಾದರೆ ಸಾಕಲ್ಲ, ಇನ್ನೂ ಕೆಲವ್ರಿಗೆ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅವರು ಈ ರಿವ್ಯೂನ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ತಾನಾಗಿ ನೀವು ನನಗೆ ರಿವ್ಯೂನ ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಹೇಳಿರ್ತೀನಿ, ನಿಮ್ಗೇನಾದರೂ ಇಂಪ್ರೂವ್ಮೆಂಟ್ ಆದರೆ, ಸಕ್ಸಸ್ ಆದರೆ ಒಂದು ರಿವ್ಯೂನ ಕೊಡ್ತೀರಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಅವರು ನೆನಪಿಟ್ಕೊಂಡು ಇಂಪ್ರೂವ್ ಅಂದರೆ ಕೆಲವ್ರು ಜನ ಮಾತ್ರ, ಕೆಲವರು ಇನ್ನೂ ಕೊಟ್ಟಿಲ್ಲ, ಒಳ್ಳೇದಾಗಿರುತ್ತೆ, ಬಟ್ ಇನ್ನೂ ಅವ್ರು ಹೇಳ್ಕೊಂಡಿಲ್ಲ ಅಷ್ಟೇ. ಇನ್ನೂ ಒಳ್ಳೆ ಮನಸ್ಸಿರೋರು ಕೆಲವರು ತುಂಬ ಜನ ಹೇಳ್ಕೊತಾ ಇದ್ದೀರಾ, ಇನ್ನೂ ಬೇರೆಯವ್ರಿಗೆಲ್ಲ ಒಳ್ಳೇದಾಗಲಿ. ತುಂಬ ಜನ ಕಷ್ಟದಲ್ಲಿದ್ದಾರೆ, ತುಂಬ ಜಾಸ್ತಿ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ, ಸಿಂಗಲ್ ಪೇರೆಂಟ್ಸ್ಗಳಿದ್ದಾರೆ. ಅವರು ವಾಯ್ಸ್ ಮೆಸೇಜ್ ಆಗಿರಲಿ, ಕಾಲ್ ಮಾಡಿ ಹೇಳೋದಾಗಿರಲಿ, ತುಂಬ ಕಷ್ಟ ಅನಿಸುತ್ತೆ ನನಗೆ. ಲಾಸ್ಟು ತುಂಬ ಸಾಲದಿಂದ ನಾನು ಸತ್ತೋಗ್ಬಿಡ್ತೀನಿ, ನಾನು ಆಗ್ತಾಯಿಲ್ಲ ಅನ್ನೋರು ಕೂಡ ಇವಾಗ ಇಂಪ್ರೂವ್ ಆಗಿ ಅವರು ಓಕೆ ಲಾಸ್ಟ್ ಚಾನ್ಸ್ ನನಗೆ ಕೊಟ್ಟಿದ್ದು ಇದು. ಹಾಗಾಗಿ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಇದು ಯಾಕೆ ನನಗೆ ಮೊದಲೇ ಸಿಕ್ಕಿರಲಿಲ್ಲ, ಇದನ್ನು ಸಿಕ್ಕಿದ ಮೇಲೆ ನನಗೆ ಇಂಪ್ರೂವ್ ಆಗ್ತಾ ಇದ್ದಿ ಅಂತ ಹೇಳಿದ್ರೆ, ಅವ್ರು ನನಗೆ ತುಂಬ ಹೇಳ್ಕೊತಾ ಇರ್ತಾರೆ. ಆ ಥರ ಎಲ್ಲ ನನಗೆ ಖುಷಿ ಆಗುತ್ತೆ ಹೇಳೋದ್ರಿಂದ.
ಇವಾಗ ಏನೇ ಆಗಿರಲಿ, ಇವಾಗ ನಮ್ಮಿಂದ ನಮಗೆ ನಮ್ಮಿಂದ ನಿಮಗೆ, ನಿಮ್ಮಿಂದ ನಮಗೆ ಹೆಲ್ಪ್ ಆದಾಗ ಯಾವ ರೀತಿ ಅದನ್ನು ಹೇಳ್ಕೊತಾರಲ್ವ, ಆವಾಗಲೇ ಖುಷಿ ಆಗೋದು. ಇವಾಗ ನಾವು ಏನೋ ಒಂದು ಅಡುಗೆ ಮಾಡಿರ್ತೀವಿ, ಅದು ಬಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿದಾಗಲೇ ಅಲ್ವಾ ನಮಗೆ ಗೊತ್ತಾಗೋದು. ಅದೇ ರೀತಿ ನೀವು ನಮಗೆ ಇಂಪ್ರೂವ್ ಆಗಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ ಅದರಿಂದ. ಹಾಗಾಗಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕಿದ್ರೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ. ತುಂಬ ಜನ ಕಷ್ಟದಲ್ಲಿದ್ದೀರಾ, ತುಂಬ ಜನ ನೊಂದು ಬೆಂದು ಸಾಕೋಗಿದ್ದೀರಾ, ಎಲ್ಲೆಲ್ಲೋ ಏನೇನೋ ಮಾಡಿಸಿ ಅದೆಲ್ಲ ನೋಡಿ ನೋಡಿ ಎಲ್ಲ ಫೇಕು, ಎಲ್ಲ ಮೋಸ, ಇದೆಲ್ಲ ದುಡ್ಡಿಗೋಸ್ಕರ ಅಂತ ಸಾಕಾಗಿ ಬಿಟ್ಟೋಗಿದ್ದೀರಾ. ಅದನ್ನು ಬಿಟ್ಟು ನಮಗೆ ಬರಬೇಕು ಅಂದರೆ ನಿಮ್ಮಿಂದ ಮಾತ್ರ ಅದು ಸಾಧ್ಯ. ನಿಮ್ಮಿಂದ ಮಾತ್ರ ಇದನ್ನು ತುಂಬ ಜನಕ್ಕೆ ಇದನ್ನು ಈ ವಿಡಿಯೋನ ಸೇರಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಅಲ್ವಾ. ಹಾಗಾಗಿ ಆದಷ್ಟು ಜನಕ್ಕೆ ಇದನ್ನು ಹೇಳಿ. ತುಂಬ ಜನಕ್ಕೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೇಳಿ, ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಅದರಿಂದ ನೀವು ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊತೀನಿ. ಅದಲ್ಲದೆ ಇವಾಗಂತೂ ಸ್ಫಟಿಕದ ರೈಟ್ ಬಂದು ತುಂಬ ಜಾಸ್ತಿ ಆಗ್ತಾ ಇದೆ. ಬಟ್ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಆಲ್ಮೋಸ್ಟ್ 1 ವರ್ಷ ಆಯಿತು. 1 ವರ್ಷದಿಂದ ನಾನು ಏನು ರೈಟ್ ಕೊಡ್ತಾ ಬರ್ತಾಯಿದ್ದೀನಿ ಅದೇ ರೈಟ್ ಕೊಡ್ತಾ ಬರ್ತಾಯಿದ್ದೀನಿ. ಬಟ್ ಸಡನ್ನಾಗಿ ಇಷ್ಟು ರೈಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ರೈಟ್ಗಳಂತೂ ತುಂಬ ಜಾಸ್ತಿ ಆಗ್ತಾಯಿದೆ. ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ನೋಡೋದ ಆಲ್ಮೋಸ್ಟ್ ಇನ್ನೂ ಎಷ್ಟಾಗುತ್ತೆ ಅಂತ ನೋಡೋದ. ನನ್ನ ಕೈಲಾದಷ್ಟು ಕಡಿಮೆ ಅಮೌಂಟಿಂದನೇ ನಿಮಗೆ ಕೊಡಬೇಕು ಅಂತ ನನ್ನ ನಿರ್ಧಾರ. ಯಾಕೆಂದರೆ ನನಗೆ ಮೆಸೇಜ್ ಮಾಡೋರಾಗಿರಲಿ, ಆರ್ಡರ್ ಮಾಡ್ಕೊಡೋರಾಗಿರಲಿ, ತುಂಬ 70% ಅಷ್ಟು ಕೂಡ ತುಂಬ ಕಷ್ಟದಲ್ಲಿರೋರು. ಹಾಗಾಗಿ ಅವ್ರಿಗೆ ತುಂಬ ಕೈಗೆ ಎಟುಕುವಷ್ಟು ಇದರಲ್ಲಿ ಕೊಡಬೇಕು ಅಂತ ನನಗೆ ಆಸೆ. ಯಾಕೆಂತ ಹೇಳಿದ್ರೆ ತುಂಬ ಕಷ್ಟದಲ್ಲಿರೋರಿಗೂ ತುಂಬ ಸಾವಿರಾರು ರೂಪಾಯಿ ನಾನು ಹೇಳಿದ್ರೆ ಅವರು ತೊಗೊಳಕ್ಕೆ ಶಕ್ತಿ ಇಲ್ಲ. ಇವಾಗ ನಾನು ಏನು ಕಡಿಮೆ ಅಮೌಂಟ್ ಇಷ್ಟು ಚಿಕ್ಕ ಅಮೌಂಟಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ ಅಷ್ಟೇ ಅಮೌಂಟಲ್ಲಿ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಮೊನ್ನೆ ಯಾರೋ ಆರ್ಡರ್ನೂ ಕೂಡ ಮಾಡಿಕೊಂಡ್ರು, ತುಂಬ ಹೇಳ್ತಾಯಿದ್ರು ನನ್ನ ಹತ್ರ ಹಣ ಇಲ್ಲ ಅಂತ. ಜಸ್ಟ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಡಿ, ನಾನು ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಟ್ಟಿದ್ದೀನಿ ಕೂಡ. ಅದನ್ನು ಬಿಟ್ಟು ಜಾಸ್ತಿ ಅಮೌಂಟ್ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ನೋಡೋದು ಆಲ್ಮೋಸ್ಟ್ ಸ್ವಲ್ಪ ಸ್ಟಾಕ್ ಇದೆ, ಅದು ಖಾಲಿ ಆಗೋವರೆಗೂ ಕೂಡ ನನಗೇನು ಫಸ್ಟಿಂದ ಏನು ನಡ್ಸ್ಕೊಂಡು ಬರ್ತಾಯಿದ್ದೀನಿ ಆ ಅಮೌಂಟಿಗೆ ನಾನು ಇದು ಮಾಡ್ತಿದ್ದೀನಿ. ನನಗೆ ಹೇಳಿದ್ದಾರೆ ಅವರು, ಏನಿದ್ದಾರೆ ಥರ್ಡ್ ಪಾರ್ಟಿ ಅವ್ರು ಹೇಳಿದ್ದಾರೆ ಜಾಸ್ತಿ ಆಗೋಗಿದೆ ಆಲ್ಮೋಸ್ಟ್, ನೀವು ಇವಾಗ ನೆಕ್ಸ್ಟು ಪರ್ಚೇಸ್ ಮಾಡಬೇಕು ಅಂದರೆ ನಾನು ಹೇಳೋ ಅಮೌಂಟಲ್ಲೇ ನೀವು ತೊಗೋಬೇಕು ಅಂತ. ಬಟ್ ಏನಾಗುತ್ತೆ ಮುಂದೆ ಏನು ಗೊತ್ತಿಲ್ಲ. ನೋಡೋದು ಆ ಥರ ಆದರೂ ಕೂಡ ನಾನು ಜಾಸ್ತಿ ಇಡೋದಿಲ್ಲ, ಅದರಲ್ಲಿ ಒಂದು ಸ್ವಲ್ಪನೇ ಇಡ್ತೀನಿ. ಆದರೆ ಆಗಿಲ್ಲ, ಏನು ಕಡಿಮೆ ಆಗೋಗಿದೆ ಅಂದರೆ ಮಾಮೂಲಿ ನಾನು ಏನು ಅಮೌಂಟಿಗೆ ಕೊಡ್ತಾಯಿದ್ದೀನಿ ಅದೇ ಅಮೌಂಟ್ಗೆ ಕೊಡ್ತೀನಿ. ಅದರಲ್ಲೇ ನನಗೆ ಖುಷಿ. ಆ ಥರ ಕೊಡೋದ್ರಿಂದನೇ ನನಗೆ ಖುಷಿ. ಬೇಕು ಅಂತ ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೊಟ್ಬಿಟ್ಟಿರ್ತೀನಿ. ಆ ಥರ ನಾನೇನು ಇದು ಮಾಡೋಕ್ಕೆ ಹೋಗಲ್ಲ. ಮತ್ತು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ಅವರು ಕೂಡ ನನಗೆ ಮೆಸೇಜನ್ನ ಮಾಡಿ ಮುಂದಿನ ಮೆಥಡ್ಸ್ ಏನಿದೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ತುಂಬ ಮೆಥಡ್ಸ್ ಇದೆ. ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಇಷ್ಟೇ ಇರ್ಬೋದು ಅಂತ ಅಂದ್ಕೋಬೇಡಿ. ರಿಸಲ್ಟ್ ಸಿಕ್ಕಿದ ಮೇಲೂ ಕೂಡ ನಿಮಗೆ ಏನು ಮಾಡಬೇಕು ಮುಂದೆ ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಅದನ್ನೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಫಸ್ಟು ನಿಮಗೆ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅನ್ನೋದು ನೋಡಿ, ಸಿಕ್ಕಿದ ಮೇಲೆ ನನಗೆ ಇನ್ಫಾರ್ಮ್ ಮಾಡಿ ಎಲ್ಲರೂ ಕೂಡ. ಅದು ಮುಂದಿನ ಮೆಥಡ್ಸ್ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಸರಿ, ನಾನು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.